ಹಾ, ಕೇಳಿಸ್ತಾ ಇದೆಯಲ್ಲ? ಕೇಳ್ತಾ ಬ್ರದರ್? ಹಾ, ಕೇಳಿಸ್ತಾ ಇದೆ. ಓಕೆ ಬ್ರದರ್, ದೇವರ ಮಹಿಮೆಗಾಗಿ ಎಲ್ಲರಿಗೂ ಗೊತ್ತಿರೋಂಥ ಒಂದು Recording in ಸಾಂಗನ್ನು ಹೇಳ್ತೀನಿ. progress. ಕೇಳ್ತಾ ಇದೆಯಲ್ಲ ಬ್ರದರ್? ಕೇಳಿಸ್ತಾ ಇದೆ ಬ್ರದರ್, ಕೇಳಿಸ್ತಾ ಇದೆ. ಓಕೆ ಓಕೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ನಾನು ಎದೆಗುಂದಿದವನು, ನಾನು ಬಲಹೀನನು ಯೇಸು. ನಾನು ಎದೆಗುಂದಿದವನು, ನಾನು ಬಲಹೀನನು ಯೇಸು. ನಿನ್ನ ಬಲದಿಂದ ತುಂಬಿಸಿ ಕರುಣಿಸು ಯೇಸು ದೇವಾ. ನಿನ್ನ ಬಲದಿಂದ ತುಂಬಿಸಿ ಕರುಣಿಸು ಯೇಸು ದೇವಾ. ಕರುಣಿಸು ಯೇಸು ದೇವಾ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ನೀನೇ ನನ್ನ ಶರಣನು, ಶತ್ರುಗಳಿಂದ ತಪ್ಪಿಸುವ. ನೀನೇ ನನ್ನ ಶರಣನು, ಶತ್ರುಗಳಿಂದ ತಪ್ಪಿಸುವ. ಭದ್ರತೆಯ ಬುರುಜು ನೀನೇ ಆಗಿದೆಯ ಯೇಸು ದೇವಾ. ಭದ್ರತೆಯ ಬುರುಜು ನೀನೇ ಆಗಿದೆಯ ಯೇಸು ದೇವಾ. ಆಗಿದೆಯ ಯೇಸು ದೇವಾ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಜೀವನದ ಅಂತ್ಯ ದಿನ ಅಂದುಕೊಂಡ ನನ್ನನ್ನ, ಜೀವನದ ಅಂತ್ಯ ದಿನ ಅಂದುಕೊಂಡ ನನ್ನನ್ನ. ನಿನ್ನ ಗಾಯವುಳ್ಳ ಹಸ್ತವು ಬೆಳಕಿಗೆ ತಂದಿರುವೆ. ನಿನ್ನ ಗಾಯವುಳ್ಳ ಹಸ್ತವು ಬೆಳಕಿಗೆ ತಂದಿರುವೆ. ಬೆಳಕಿಗೆ ತಂದಿರುವೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಹತ್ತಲಾರದ ಆಶ್ರಯಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನನ್ನೇ ಮೊರೆಯಿಡುವೆ ನನ್ನೇಸುವೆ. ಥ್ಯಾಂಕ್ ಯು ಬ್ರದರ್. ಎಲ್ಲರಿಗೂ ಕೇಳಿಸ್ತಾ ಇದೆ. ಓಕೆ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ಪ್ರಿಯ ಸಹೋದರರೇ ಹಾಗೂ ಸಹೋದರಿಯರೇ, ABA ಯೂತ್ಸ್ನ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರೆಲ್ಲರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆಗಳನ್ನ ತಿಳಿಸುವವನಾಗಿದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕೂಡ ಈ ಮಾಧ್ಯಮದ ಮೂಲಕ ಕಾಣುವಂತಹ ಕೃಪೆಯನ್ನ ಕರ್ತನು ಅನುಗ್ರಹಿಸಿದ್ದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಮಾಡುತ್ತೇನೆ. ನಾವೆಲ್ಲರೂ ಕೂಡ ಈ ರೀತಿಯಲ್ಲಿ ಒಟ್ಟಾಗಿ ಸೇರಿ ಬಂದು
ದೇವರ ವಾಕ್ಯವನ್ನ ಧ್ಯಾನ ಮಾಡುವ ಹಾಗೆ ಕರ್ತ ತನ್ನ ಅಪಾರವಾದಂತ ಕೃಪೆ ಸಹಾಯವನ್ನ ಒದಗಿಸಿಕೊಟ್ಟದ್ದಕ್ಕಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸುವವರಾಗಿರೋಣ. ಮತ್ತು ಈ ದಿನದ ಈ ಒಂದು ಕೂಟದಲ್ಲಿಯೂ ಕೂಡ ನಮ್ಮ ನಮ್ಮ ಅಧ್ಯಯನವನ್ನ ನಾವು ಮುಂದುವರಿಸೋಣ. ನಾವು ಕಳೆದ ವಾರ ನಾವೆಲ್ಲ ಧ್ಯಾನ ಮಾಡಿದಂತ ವಿಷಯ ಪ್ರವಾಸಿಗಳು ಎಂಬುದಾಗಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಲೋಕದಲ್ಲಿ ನಾವೆಲ್ಲರೂ ಮಾಡುವಂತಹ ಪ್ರವಾಸವನ್ನ ಅದನ್ನ ನಾವು ದೇವರ ವಾಕ್ಯಕ್ಕೆ ಹೋಲಿಕೆ ಮಾಡಿ ನಾವು ಧ್ಯಾನ ಮಾಡಿದ್ದೇವೆ. ಅದರ ಮುಂದಿನ ಪದವನ್ನ ನಾವು ಸ್ವಲ್ಪವಾಗಿ ನಾವಿವತ್ತು ಧ್ಯಾನ ಮಾಡೋಣ. ಯಾರಾದ್ರೂ ಒಬ್ಬರು ಮೊದಲನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 1-2 ವಚನಗಳನ್ನ ಗಟ್ಟಿಯಾಗಿ ಓದಬೇಕೆಂಬುದಾಗಿಯೂ, ಅದೇ ರೀತಿಯಲ್ಲಿ ಒಂದು ವೇಳೆ ಯಾರ ಹತ್ರನಾದ್ರೂ ಇಂಗ್ಲಿಷ್ ಬೈಬಲ್ ಇದ್ರೆ, ಇಂಗ್ಲಿಷ್ ಬೈಬಲ್ ಇರುವಂತವರು ಕೂಡ ಆ ವಾಕ್ಯ ಭಾಗವನ್ನ ಇಂಗ್ಲಿಷ್ ನಲ್ಲಿ ಓದಬೇಕೆಂಬುದಾಗಿಯೂ ನಾನು ಕೇಳಿಕೊಳ್ಳುತ್ತೇನೆ. ಬುಕ್ ಆಫ್ 1 Peter chapter 1 verses 1 and 2. ಯೇಸು ಕ್ರಿಸ್ತನ ಅಪೊಸ್ತಲನಾದ ಪೇತ್ರನು ಪಂತ, ಗಲಾತ್ಯ, ಕಪದೋಕ್ಯ, ಆಸ್ಯ, ಬಿಥುನ್ಯ ಎಂಬ ಸೀಮೆಗಳಲ್ಲಿ ಚೆದರಿರುವಂತ ಪ್ರವಾಸಿಗಳಾದ ದೇವಜನರಿಗೆ, ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯದ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ಓಕೆ, ಯಾರ ಹತ್ರ ಇಂಗ್ಲಿಷ್ ಬೈಬಲ್ ಇದೆಯಾ? ಹಲೋ, ಯಾರ ಹತ್ರ ಇಲ್ವಾ? ಸನತ್ ಕುಮಾರ್, 1 Peter chapter 1 verse 1 and 2. Yeah. ಓಕೆ, ಮೊದಲನೇ ವಚನ ಸರಿ ಓದ್ರಿ. ರೈಟ್. Okay, is that verse says like that? Okay. Which version is that? Okay. But good. ಇಲ್ಲಿ ಇಂಗ್ಲಿಷ್ ನಲ್ಲಿ ಅದೇ NIV ಇರ್ತದೆ. Peter, an apostle of Jesus Christ, to God's elect, strangers in the world, scattered throughout Pontus, Galatia, Cappadocia, Asia and Bithynia. ಕನ್ನಡದಲ್ಲಿ ಏನಂತ ಇದೆ? ದೇವ ಜನರಿಗೆ. ಹೌದಾ? ಹೌದು ಬ್ರದರ್, ದೇವ ಜನರಿಗೆ. ಇಂಗ್ಲಿಷ್ ಅಲ್ಲಿ ಏನಂತ ಇದೆ? ಗಾಡ್ ಎಲೆಕ್ಟೆಡ್. ಟು ಗಾಡ್ಸ್ ಎಲೆಕ್ಟ್. ಅಂದ್ರೆ ನನಗೆ ಆ ಪದ ಬೇಕಾಗಿತ್ತು. ಇಂಗ್ಲಿಷ್ ನಲ್ಲಿ ಗಾಡ್ಸ್ ಎಲೆಕ್ಟ್ ಅಂತ ಇದೆ, ಕನ್ನಡದಲ್ಲಿ ದೇವ ಜನರಿಗೆ ಅಂತ ಇದೆ. ನಾವು ಕಳೆದ ಕೆಲವು ವಾರಗಳಿಂದ ಧ್ಯಾನ ಮಾಡ್ತಾ ಇರುವ ಹಾಗೆ, ಕರ್ತನಾಗಿರುವ ಯೇಸು ಕ್ರಿಸ್ತನು ಪೇತ್ರನ ಮೂಲಕ ಈ ಪತ್ರಿಕೆಯನ್ನ ಬರೆಸುತ್ತಾ ಇರುವಂತದ್ದು ಯಾರಿಗೆ ಅಂದ್ರೆ, ಸುವಾರ್ತೆಯ ನಿಮಿತ್ತವಾಗಿ ಸಹಿಸಲಾರದ ಹಿಂಸೆಯನ್ನ ಅನುಭವಿಸುತ್ತಾ ಇದ್ದ ವಿಶ್ವಾಸಿಗಳು,
ಏಷ್ಯಾ ಮೈನರ್ನ ವಿವಿಧ ಪ್ರಾಂತ್ಯಗಳಿಗೆ, ವಿವಿಧ ಸೀಮೆಗಳಿಗೆ ಚದುರಿ ಹೋಗಿದ್ದ ವಿಶ್ವಾಸಿಗಳನ್ನ ಉತ್ತೇಜನ ಪಡಿಸುವುದಕ್ಕಾಗಿ, ಪ್ರೋತ್ಸಾಹ ಪಡಿಸುವುದಕ್ಕಾಗಿ, ಕರ್ತನಿಗಾಗಿ ದೃಢವಾಗಿ ನಿಲ್ಲುವಂತೆ ವಿಶ್ವಾಸಿಗಳನ್ನ ದೃಢಪಡಿಸುವುದಕ್ಕಾಗಿ, ಯಾವುದೇ ಕಾರಣಕ್ಕೂ ವಿಶ್ವಾಸಿಗಳು ನಂಬಿಕೆಯಲ್ಲಿ ಅವರು ಹಿಂಜಾರಿ ಹೋಗದ ಹಾಗೆ, ಯಾವುದೇ ಕಾರಣಕ್ಕೂ ವಿಶ್ವಾಸಿಗಳು ನಂಬಿಕೆಯಲ್ಲಿ ಅವರು ಹಿಂಜಾರಿ ಹೋಗದ ಹಾಗೆ, ತಾತ್ಕಾಲಿಕವಾಗಿ ಬಂದಂತ ಹಿಂಸೆ, ತಾತ್ಕಾಲಿಕವಾಗಿ ಬಂದಂತ ಸಂಕಷ್ಟ, ತಾತ್ಕಾಲಿಕವಾಗಿ ಬಂದಂತಹ ಈ ಒಂದು ವಿರೋಧಗಳನ್ನ ಸಹಿಸಿಕೊಂಡು ಸ್ವಲ್ಪ ಕಾಲಕ್ಕೆ, ತಾತ್ಕಾಲಿಕವಾದಂತ ಕೆಲವು ದಿನಗಳ ಮಟ್ಟಿಗೆ, ಕೆಲವು ವಾರಗಳ ಮಟ್ಟಿಗೆ, ಕೆಲವು ತಿಂಗಳುಗಳ ಮಟ್ಟಿಗೆ ಇರುವ ಈ ವಿರೋಧ ಹಿಂಸೆಗಳನ್ನ ಸಹಿಸಿಕೊಳ್ಳುವುದಾದರೆ ಅಂತ ವಿಶ್ವಾಸಿಗಳಿಗೆ ಪರಲೋಕದಲ್ಲಿ ಅಧಿಕವಾದ ಬಹುಮಾನ ಇರುತ್ತದೆ. ಆದ್ದರಿಂದ ವಿಶ್ವಾಸಿಗಳೇ, ಇವತ್ತು ಅನುಭವಿಸುವ ಈ ಕಷ್ಟವನ್ನ ನೋಡಿ ಅಯ್ಯೋ ಅನ್ಬೇಡ್ರಿ. ಮುಂದೆ ನಿಮಗೋಸ್ಕರವಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಕೊಡುವ ಆ ಬಹುಮಾನವನ್ನ ನೆನೆಸಿ ಈ ಹಿಂಸೆ, ಕಷ್ಟ, ವಿರೋಧವನ್ನ ಸಹಿಸಿಕೊಳ್ಳ್ರಿ ಎಂಬುದಾಗಿ ಆತನು ಉತ್ತೇಜನ ಪಡಿಸುತ್ತಿದ್ದಾನೆ. ಆ ರೀತಿ ಉತ್ತೇಜನ ಪಡಿಸುವಾಗ ನಾನು ಕಳೆದ ವಾರ ಧ್ಯಾನ ಮಾಡಿದ ಹಾಗೆ ಮತ್ತು ಇವತ್ತು ಧ್ಯಾನ ಮಾಡುತ್ತವಾಗೆ ಅಪೊಸ್ತಲನಾಗಿರುವ ಪೇತ್ರನು ಆ ವಿಶ್ವಾಸಿಗಳಿಗೆ ಅವರ ಆತ್ಮೀಯ ಸ್ಥಾನಮಾನ ಏನು ಎಂಬುದನ್ನ ಅವರಿಗೆ ಮನವರಿಕೆ ಮಾಡಿಕೊಡುತ್ತಿದ್ದಾನೆ. ಅವರ ಸ್ಥಿತಿಗತಿಗಳನ್ನ ಅವರಿಗೆ ಜ್ಞಾಪಕ ಮಾಡಿಕೊಡುತ್ತಿದ್ದಾನೆ. See, you are not at all ordinary people. No, you are not at all a worldly people. Because worldly people, they have no hope. They have no help from the Lord. You are God's people. You have the strength. You have the hope. You have the hope of the Lord's coming. You know that your life in this world is temporary. No believer will stick on to this world. We are in the world, but not of the world. ನಿಜ, ನಾವು ಈ ಲೋಕದಲ್ಲಿ ಇದ್ದೇವೆ, ಆದ್ರೆ ನಾವ್ ಯಾರು ಕೂಡ ಲೋಕದವರಲ್ಲ. We are not ordinary people. ನಾವು ಸಾಮಾನ್ಯ ಜನರಲ್ಲ. We are from the royal family. ರಾಜವಂಶಸ್ಥರು. Why you want to worry? ಯಾಕೆ ಚಿಂತೆ ಮಾಡ್ತೀರಾ? ನೋಡ್ರಿ, ಪೇತ್ರ ಯಾವ ರೀತಿಯಲ್ಲಿ ಅವ್ರನ್ನ ಉತ್ತೇಜನ ಪಡಿಸ್ತಾ ಇದ್ದಾನೆ. ಚದುರಿ ಹೋಗಿದ್ದೀರಾ ನಿಜ, ಹಿಂಸೆ ಬಂತು ನಿಜ, ಸಂಕಷ್ಟ ಬಂತು ನಿಜ, ಆ ಚಕ್ರವರ್ತಿ ಬಂದ ಕೊಂದಾಕ್ದ ನಿಜ, ಈ ಚಕ್ರವರ್ತಿ ಬಂದ ಹಿಂಸೆ ಕೊಟ್ಟ ನಿಜವೇ. ಆದ್ರೆ ಪೇತ್ರ ಹೇಳ್ತಾನೆ, ಏನಂತ ಹೇಳಿದ್ರೆ, ಯು ಆರ್ ಮೋರ್ ವ್ಯಾಲ್ಯೂಯಬಲ್ ಟು ಕ್ರೈಸ್ಟ್ ದ್ಯಾನ್ ದೀಸ್ ಕಿಂಗ್ಸ್. ಪೇತ್ರ ಹೇಳ್ತಾನೆ, ಕ್ರಿಸ್ತನಿಗೆ ಆ ಚಕ್ರವರ್ತಿಗಳಿಗಿಂತಲೂ
ನೀವು ಅಮೂಲ್ಯರಾಗಿದ್ದೀರಿ. ವೈ? ಬಿಕಾಸ್ ಯು ಆರ್ ಗಾಡ್ಸ್ ಎಲೆಕ್ಟ್. Those kings, they came into power by the election of the people. You are not like that. ಆ ಚಕ್ರವರ್ತಿಗಳು ಜನರಿಂದ ಆಯ್ಕೆಯಾಗಿ ಬರುವವರು. ಇವತ್ತಿನ ಚುನಾವಣೆ ನಾವು ನೋಡ್ತೀವಲ್ಲ, ಎಲ್ಲಾ ಕಡೆಗಳಲ್ಲಿ ಕೂಡ ನೋಡ್ತೇವಲ್ವಾ, ಭ್ರಷ್ಟಾಚಾರ, ಮೋಸ, ವಂಚನೆಗಳಿಂದ ಅಲ್ಲವಾ? ಪೇತ್ರ ಹೇಳ್ತಾನೆ, ಯು ಆರ್ ನಾಟ್ ಅಟ್ ಆಲ್ ಎಲೆಕ್ಟೆಡ್ ಬೈ ಎನಿ ಮ್ಯಾನ್. ನೀವು ಎಂದಿಗೂ ಯಾವ ಮನುಷ್ಯನಿಂದಲೂ ಆರಿಸಲ್ಪಟ್ಟವರಲ್ಲ. ಮೇಕ್ ಶ್ಯೂರ್ ದಟ್ ಯು ಆರ್ ದ ಎಲೆಕ್ಟೆಡ್ ಒನ್ ಬೈ ಗಾಡ್ ಆಲ್ಮೈಟಿ. ಸರ್ವಶಕ್ತನಾದಂತ, ಮಹೋನ್ನತನಾದಂತ, ಉನ್ನತೋನ್ನತನಾದಂತಹ, ಸರ್ವಶಕ್ತನಾದಂತ, ಸರ್ವಜ್ಞಾನಿಯಾದಂತ, ಸರ್ವವ್ಯಾಪಿಯಾದಂತ, ನೀತಿವಂತನಾದಂತ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ ಎಂಬುದಾಗಿ ಹೇಳಿದಂತಹ ಆ ಒಬ್ಬನೇ ದೇವರು, ಸರ್ವೋನ್ನತನಾದಂತ ದೇವರು, ಸರ್ವ ಸೃಷ್ಟಿಕರ್ತನಾದಂತ ದೇವರಿಂದ ನೀವು ಆರಿಸಲ್ಪಟ್ಟಿದ್ದೀರಾ. ಸೊ ಯು ಆರ್ ನಾಟ್ ಅಟ್ ಆಲ್ ಎ ಆರ್ಡಿನರಿ ಪೀಪಲ್. ನೀವು ಎಂದಿಗೂ ಕೂಡ ಸಾಮಾನ್ಯ ಮನುಷ್ಯರಲ್ಲ ಪ್ರಿಯರೇ. ಸರ್ವಶಕ್ತನು, ಸರ್ವಜ್ಞಾನಿಯು, ಸರ್ವವ್ಯಾಪಿಯು, ನೀತಿವಂತನು, ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ ಎಂಬುದಾಗಿ ಹೇಳಿದಂತಹ ಮಹೋನ್ನತನು, ಸರ್ವೋನ್ನತನು ಆದಂತ ದೇವರಿಂದ ಆರಿಸಲ್ಪಟ್ಟಿರುವುದರಿಂದ ನೀವು ಪರಲೋಕದಿಂದ ಆರಿಸಲ್ಪಟ್ಟವರೇ ಹೊರತು ಈ ಭೂಮಿಯಿಂದ ಅಲ್ಲ ಪ್ರಿಯರೇ. ಯು ಆರ್ ಎಲೆಕ್ಟೆಡ್ by heaven, not by this earth. See the difference? That's the reason Bible says you are in the world but not of the world. ಪೇತ್ರ ಹೇಳ್ತಾನೆ, ನೀವು ಲೋಕದಲ್ಲಿದ್ದೀರಾ, ಲೋಕದವರಲ್ಲ, ಪರಲೋಕದವರು. ಅದಕ್ಕೆ ಪೇತ್ರ ಅವರಿಗೆ ಜ್ಞಾಪಕ ಮಾಡಿಕೊಡ್ತಾನೆ, ಕನ್ನಡದಲ್ಲಿ ದೇವ ಜನರು ಎಂಬುದಾಗಿದೆ, ಇಂಗ್ಲಿಷ್ ನಲ್ಲಿ ಎಲೆಕ್ಟೆಡ್ ಬೈ ಗಾಡ್, ಎಲೆಕ್ಟೆಡ್ ಬೈ ಹೆವನ್. ನನ್ನ ಪ್ರಿಯ ಸಹೋದರ ಸಹೋದರಿ, ಕೊರೋನಾ ವೈರಸ್ ನಿಂದಾಗಿ ಎಷ್ಟೆಲ್ಲ ಕಷ್ಟವ ಇವತ್ತು ಕೂಡ ನೋಡುವಾಗ ಕ್ರೈಸ್ತರಿಗೆ ಹಿಂಸೆ ಇದೆ ಅಲ್ವಾ, ಸಂಕಷ್ಟ ಇದೆ ಅಲ್ವಾ. ನನ್ನ ಪ್ರಿಯ ಯವನಸ್ಥ ಸಹೋದರ ಸಹೋದರಿ, ಚಿಂತೆ ಮಾಡಬೇಡ್ರಿ. ಯವನಸ್ಥ ಸಹೋದರ ಸಹೋದರಿ, ಕಳವಳ ಪಡಬೇಡ್ರಿ. ಕಾರಣ ಏನು ಗೊತ್ತಾ ಪ್ರಿಯರೇ, ನೀವಾದರೂ ಪರಲೋಕದ ದೇವರಿಂದ ಆರಿಸಲ್ಪಟ್ಟವರು.
ಈಗ ಇರುವಂತ ಸರ್ಕಾರಗಳು 5 ವರ್ಷಕ್ಕೊಮ್ಮೆ ಚುನಾವಣೆ, 5 ವರ್ಷಕ್ಕೊಮ್ಮೆ ಆರಿಸಲ್ಪಡ್ತಾರೆ. ಅದು ಜನರಿಂದ. ಹೇಗೆ? ಅದೇ ಮಾತು ಕೇಳಿ ಬರುವಂತ ಮಾತುಗಳು. ಚುನಾವಣೆಯಲ್ಲಿ ಮೋಸ, ಚುನಾವಣೆಯಲ್ಲಿ ವಂಚನೆ, ಆ ರೀತಿಯಾಗಿ ಈ ಸರ್ಕಾರಗಳು ಈ ಸರ್ಕಾರ ಅದು ಚುನಾಯಿತವಾಯ್ತು ಆಪಾದನೆ ಮಾಡ್ತಾ ಇದ್ದಾರಲ್ವಾ? ನಾವು ಟಿವಿಯಲ್ಲಿ ನೋಡ್ತೇವೆ, ನ್ಯೂಸ್ ಅಲ್ಲಿ ನೋಡ್ತೇವಲ್ವಾ? ಅದನ್ನ ಪ್ರಿಯ ಸಹೋದರ ಸಹೋದರಿ, ಒಂದನ್ನು ಮಾತ್ರ ಮರಿಬೇಡ್ರಿ. ನೀವು ಆರಿಸಲ್ಪಟ್ಟದ್ದು ಈ ಭೂಮಿಯಿಂದಲ್ಲ. ನೀವು ಆರಿಸಲ್ಪಟ್ಟದ್ದು ಈ ಲೋಕದಿಂದಲ್ಲ. ನೀವು ಆರಿಸಲ್ಪಟ್ಟದ್ದು ಪರಲೋಕದಿಂದ. ನೀವು ಆರಿಸಲ್ಪಟ್ಟದ್ದು ದೇವಾದಿ ದೇವನು, ರಾಜಾದಿ ರಾಜನು, ಸೃಷ್ಟಿಕರ್ತನು, ಸೃಷ್ಟಿಯ ಪರಿಪಾಲಕನು, ನಮ್ಮೆಲ್ಲರ ಪರಿಪಾಲಕನು, ನಮ್ಮನ್ನ ಕಾಪಾಡುವವನು, ನಮ್ಮನ್ನ ನಡೆಸುವನು ಆಗಿರುವ ಏಕ ದೇವರು, ಸರ್ವಶಕ್ತನಾದ ದೇವರು, ಮಹೋನ್ನತನಾದ ದೇವರು, ಸರ್ವಜ್ಞಾನಿಯಾದ ದೇವರು, ಉನ್ನತೋನ್ನತನಾದಂತಹ ದೇವರಿಂದ ಆರಿಸಲ್ಪಟ್ಟಿದ್ದೀರಿ. ಆ ಸ್ಥಾನವನ್ನ ಯೋಚನೆ ಮಾಡಿದಾಗ ನಮಗೆ ಒಂಥರ ಮೈ ಜುಮ್ಮೆನ್ನುತ್ತೆ. ನಾನು ಯಾರು? ನಾವು ಸ್ತೋತ್ರ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ಹೇಳ್ತೇವಲ್ವಾ, ದೇವರೇ ನಾನಾದರೂ, ಏನ್ ಹೇಳ್ತೇವೆ? ದೇವರೇ ನಾನಾದರೂ ಮಣ್ಣು ಧೂಳಿಗೆ ಸಮಾನನಲ್ವಾ? ನನ್ನ ಪ್ರಿಯರೇ, ಮಣ್ಣು ಧೂಳಿಗೆ ಸಮಾನರಾಗಿರುವ ನಮ್ಮನ್ನ ಮಣ್ಣು ಧೂಳು ಎಂಬುದಾಗಿ ಕಸ ಗುಡಿಸಿ ಹೊರಗೆ ಬಿಸಾಡ್ಬೋದಿತ್ತಲ್ವಾ? ನನ್ನನ್ನ ನಿನ್ನನ್ನ ದೇವರು ಆ ರೀತಿಯಲ್ಲಿ ಕಸ ಗುಡಿಸಿ ಬಿಸಾಡ್ಲಿಲ್ಲ ಪ್ರಿಯರೇ. ನಮ್ಮನ್ನ ಆತರ ಬಿಸಾಡ್ಲಿಲ್ಲ. ಮಣ್ಣು ಧೂಳಿಗೆ ಸಮನಾರಾಗಿದ್ದಂತ ನಮ್ಮನ್ನ, ಪಾಪದ ಕೆಸರಿನಲ್ಲಿ ಬಿದ್ದಂತ ನಮ್ಮನ್ನ ಎತ್ತಿ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿಲ್ಲಿಸಿ, ಎಫೆಸ 2:7 ಹೇಳುವ ಹಾಗೆ ಪರಲೋಕದಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಮ್ಮನ್ನ ಕೂಡಿಸಿದ್ದಾನೆ. ಎಲ್ಲಿ ಕೂತಿದ್ದೇವೆ? ಪರಲೋಕದಲ್ಲಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ಕೂತಿದ್ದೇವೆ. ಅನೇಕ ಕಡೆಗಳ ನೋಡಿದೆವು. ಕಳೆದ ತಿಂಗಳು ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ, ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಒಂದು ಜನಾಂಗದ ಜಾಥಾ ನಡೆಯುತ್ತಾ ಇತ್ತು. ಆ ಜಾಥಾದಲ್ಲಿ ಅನೇಕ ಮಠಾಧೀಶರು ಬಂದು ಕೂತಿದ್ರು. ಸ್ಟೇಜಿನ ಮುಂಭಾಗದಲ್ಲಿ ಕೆಲವು ಚೇರ್ಗಳನ್ನ ಹಾಕಿದ್ರು, ಹಿಂಭಾಗದಲ್ಲಿ ಕೆಲವು ಚೇರ್ಗಳನ್ನ ಹಾಕಿದ್ರು. ಹಿಂದ್ಗಡೆ ಚೇರ್ ಹಾಕಿದ್ದಾಗ ಅದ್ರಲ್ಲಿ ಬಂದಂತ ಒಬ್ಬ ಮಠಾಧೀಶರು ಆಕ್ಷೇಪ ಮಾಡಿದ್ರು. ಕಾರಣ ಏನು? ನಮಗೆ ಹಿಂದ್ಗಡೆ ಚೇರ್ ಹಾಕಿದ್ರಿ, ನಮಗೆ ಯಾಕೆ ಮುಂದ್ಗಡೆ ಲೈನ್ ನಲ್ಲಿ ನಮಗೆ ಚೇರ್ ಹಾಕಿಲ್ಲ? ಆದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿ, ಪರಲೋಕದಲ್ಲಿ ನಾವು ಸೃಷ್ಟಿಕರ್ತನಾದಂತ, ನಮ್ಮ ರಕ್ಷಕನಾದಂತಹ ಕರ್ತನಾಗಿರುವ ಯೇಸು ಕ್ರಿಸ್ತನ ಜೊತೆಯಲ್ಲಿ ಕೂತಿದ್ದೇವೆ. ನನಗೆ ಗೊತ್ತಿಲ್ಲ ಈ ಕಡೆ ಪಕ್ಕದಲ್ಲಿಯೋ ಆ ಕಡೆ ಪಕ್ಕದಲ್ಲಿಯೋ ನಾವು ಎಲ್ಲಿ ದೇವ ಸ್ವಾಮಿ ನಮಗೆ ಸಿಂಹಾಸನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ಅಲ್ಲಿ ಕೂತಿರುವವರು. ಎಂತ ಸ್ಥಾನ! ದೇವ ಜನರಾಗಿದ್ದೇವೆ. ವಿ ಆರ್ ಗಾಡ್ಸ್ ಎಲೆಕ್ಟ್. ಪೇತ್ರನು ಆ ವಿಶ್ವಾಸಿಗಳಿಗೆ ಆತನು ಪ್ರೋತ್ಸಾಹ ಮಾಡುತ್ತಿದ್ದಾನೆ.
ಅದನ್ನ ನಾನು ಹೇಳ್ತಾನೆ. ಏನ್ ಹೇಳ್ತಾನೆ? ಯಾರಿಗಂತೆ? ಅಲ್ಲಿ ಬರೆಯುವಾಗ ಪ್ರವಾಸಿಗಳಾದ ದೇವ ಜನರಿಗೆ ದೇವ ಜನರಿಗೆ ಎಂಬುದಾಗಿ ಆತನು ಅಲ್ಲಿ ಬರೆಯುತ್ತಾ ಇದ್ದಾನೆ. ನನ್ನ ಪ್ರಿಯರೇ, ಅಲ್ಲಿ ಬಂದಿರುವಂತಹ ಮಾತನ್ನು ನೋಡುವಾಗ ದೇವ ಜನರಿಗೆ ಎಂಬುದಾಗಿ ಹೇಳುತ್ತಾನೆ. ದೇವ ಜನರು ಅಂದ್ರೆ ಯಾರು? ನಾವು ಇಂಗ್ಲಿಷ್ ಬೈಬಲ್ನ ಆ ಒಂದು ಪದವನ್ನ ನೋಡುವಾಗ, ಅದರ ಆಧಾರದಲ್ಲಿ ನೋಡುವಾಗ, ದೇವ ಜನರು ಅಂತ ಹೇಳಿದ್ರೆ ಗಾಡ್ಸ್ ಎಲೆಕ್ಟ್ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಅಂದ್ರೆ ದೇವರಿಂದ ಆರಿಸಲ್ಪಟ್ಟವರು, ದೇವರಿಂದ ಆರಿಸಲ್ಪಟ್ಟಂತಹ ಜನರು. ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. ನಮ್ಮನ್ನ ದೇವರು ಆರಿಸಿಕೊಂಡಿದ್ದಾನೆ, ತನ್ನ ಮಕ್ಕಳೆಂದು ಆರಿಸಿಕೊಂಡಿದ್ದಾನೆ, ತನ್ನವರೆಂದು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಹಾಗಾದ್ರೆ ನಾವ್ಯಾರು ಕೂಡ ಆಕಸ್ಮಿಕವಾಗಿ ನಾವು ಕರ್ತನನ್ನ ನಂಬಿದವರಲ್ಲ. ಯಾವುದೋ ಪರಿಸ್ಥಿತಿಯಿಂದಾಗಿ ನಾವು ಕರ್ತನನ್ನ ನಂಬಿದವರಲ್ಲ. ಪ್ರಿಯರೇ, ನಾವು ದೇವಜನರಾಗಿ ಅಥವಾ ದೇವರಿಂದ ಆರಿಸಲ್ಪಟ್ಟದ್ದು ಕೂಡ ದೇವರ ಯೋಜನೆಗನುಸಾರವಾಗಿಯೇ. ಯಾರಾದ್ರೂ ಈ ವಾಕ್ಯ ಹೋದ್ರೆ ಎಫೆಸದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ ಅದರ ಮೊದಲನೇ ಅಧ್ಯಾಯ 3-4ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆಮೇನ್, ಆಮೇನ್, ಹಲ್ಲೇಲೂಯಾ. ಯಾಕಂತೆ? ಜಗದೋತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಯಾವಾಗ? ಜಗದೋತ್ಪತ್ತಿಗೆ ಮುಂಚೆ. ಈ ಜಗತ್ತು ಯಾವಾಗ ಉತ್ಪತ್ತಿ ಆಯಿತು? ಬಿಫೋರ್ ದ ಫೌಂಡೇಶನ್ ಆಫ್ ದಿ ಅರ್ತ್. ಈ ಜಗತ್ತು ಉತ್ಪತ್ತಿಯಾಗಿ ಎಷ್ಟು ಸಾವಿರ ವರ್ಷ ಆಯ್ತು? ಅದಕ್ಕೂ ಮುಂಚೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಊಹಿಸಲಿಕ್ಕೆ ನಮ್ಮಿಂದ ಸಾಧ್ಯವಾ? ಮಣ್ಣು ಧೂಳಿಗೆ ಸಮಾನರಾಗಿರುವ ನಮ್ಮನ್ನ, ಯಾವುದಕ್ಕೂ ಬಾರದ ನಮ್ಮನ್ನ, ಅಶುದ್ಧರು ಅಪಾತ್ರರು ಆಗಿದ್ದ ನಮ್ಮನ್ನ, ಪಾಪಿಗಳು ದೋಷಿಗಳು ಆಗಿದ್ದ ನಮ್ಮನ್ನ, ಯಾವ ಅರ್ಹತೆ ಯಾವ ಯೋಗ್ಯತೆ ಇಲ್ಲದ ನಮ್ಮನ್ನ ದೇವರು ಕ್ರಿಸ್ತನಲ್ಲಿ ಜಗದುತ್ಪತ್ತಿಗೆ ಮುಂಚೆ ಆರಿಸಿಕೊಂಡಿದ್ದಾನಲ್ಲ. ಪ್ರಿಯರೇ, ನಾವೆಷ್ಟು ಧನ್ಯರಲ್ಲವಾ? ಪ್ರೇರೆ, ಇದನ್ನೇ ಪೇತ್ರ ಅವ್ರಿಗೆ ಹೇಳ್ತಾ ಇರೋದು. ಯಾಕೆ ನಮ್ಮನ್ನು ಆರಿಸಿಕೊಂಡನು? 3ನೇ ವಚನ ಓದ್ರಿ. ಎಫೆಸ 1:3.
ನಮ್ಮ ನಮ್ಮ ಕರ್ತನಾದ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಮುಂದೆ ಏಕೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪ್ರೀತಿಯಲ್ಲಿ, ಒಂದ್ ನಿಮಿಷ, ಹೇಗಂದರೆ ಪ್ರೀತಿಯಲ್ಲಿ ನಾವು ನಡೆದು ಪ್ರೀತಿಯಲ್ಲಿ ನಡೆದು ಒಂದು ಆ ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು, ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದೋತ್ಪತ್ತಿಗೆ ಮುಂಚೆ ಕೃಷ್ಣನಲ್ಲಿ ಆರಿಸಿಕೊಂಡನು. 3 ಉದ್ದೇಶಗಳಿಗಾಗಿ ಆತನು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಆರಿಸಿಕೊಂಡಿದ್ದಾನೆ. ಯಾವುದು 3 ಉದ್ದೇಶ? ಪ್ರೀತಿಯಲ್ಲಿ ನಡೆಯಬೇಕು. ಪರಿಶುದ್ಧರಾಗಿರಬೇಕು. 2ನೇದಾಗಿ ಆತನ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿರಬೇಕು. 3ನೇದಾಗಿ ದೋಷವಿಲ್ಲದವರಾಗಿರಬೇಕು. ಪ್ರಿಯರೇ, ಈ 3 ಕಾರ್ಯಗಳು ಅಷ್ಟು ಸುಲಭದ ಕಾರ್ಯಗಳಲ್ಲ ಪ್ರಿಯರೇ. ಮಾನುಷಿಕ ಶಕ್ತಿಯಿಂದ, ಮಾನುಷಿಕ ಜ್ಞಾನದಿಂದ ಈ 3 ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವ ಜ್ಞಾನ, ಯಾವ ವಿವೇಕ, ಯಾವ ಶಕ್ತಿಯಿಂದಲೂ ನಾವು ಆ ರೀತಿಯಲ್ಲಿ ಈ 3 ಕಾರ್ಯಗಳಲ್ಲಿ ನಾವು ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದ್ರೆ ಸಾಧ್ಯವಾದದ್ದು ಹೇಗೆ ಗೊತ್ತಾ? ಕರ್ತನಾಗಿರುವ ಯೇಸು ಕ್ರಿಸ್ತನು ತನ್ನ ರಕ್ತ ಸುರಿಸಿ, ತನ್ನ ಪ್ರಾಣ ಕೊಟ್ಟು ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುವುದರ ಮೂಲಕ ಈ 3 ಕಾರ್ಯಗಳಲ್ಲಿ ನಾನು ಮತ್ತೆ ನಾವು ಜೀವಿಸ್ಲಿಕ್ಕಾಗುವ ಹಾಗೆ ಆತನು ಕೃಪೆ ಮಾಡಿದ್ದಾನೆ. ಹತ್ತರಿಂದ 12 ವಚನ ತನಕ ಮತ್ತೊಬ್ರು ಓದ್ರಿ. ಎಫೆಸ 1ನೇ ಅಧ್ಯಾಯ 10ರಿಂದ 12. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲೇ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಕ್ರಿಸ್ತ ಯೇಸುವಿನಲ್ಲಿ ಸಮಸ್ತವು ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯ ಪ್ರಖ್ಯಾತಿ ಪಡಿಸಬೇಕೆಂದು ಸಮಸ್ತ ಕಾರ್ಯಗಳು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಹಾದಿಯಲ್ಲಿ ಆರಿಸಿಕೊಂಡನು. ಅರ್ಥ ಆಯ್ತಾ? ಯಾವುದಕ್ಕೆ? 12ನೇ ವಚನ ಓದ್ರಿ ಇನ್ನೊಂದ್ಸರಿ. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ಪಡಿಸಬೇಕೆಂದು ಸಮಸ್ತ ಕಾರ್ಯಗಳು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯ ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಹಾದಿಯಲ್ಲಿ ಆರಿಸಿಕೊಂಡನು. ಹೇಗೆ ಆರಿಸಿಕೊಂಡನು? ತನ್ನ ಸಂಕಲ್ಪದ ಮೇರೆಗೆ. ಇವತ್ತು ನಾವು 3 ಸತ್ಯಗಳನ್ನ ನಾವು ಗ್ರಹಿಸಿಕೊಳ್ತಾ ಇದ್ದೇವೆ. 1, ನಾವು ದೇವರಿಂದ ಆರಿಸಲ್ಪಟ್ಟವರು. 2, ಯಾಕೆ ಆರಿಸಲ್ಪಟ್ಟವರು. 3, ಹೇಗೆ ಆರಿಸಲ್ಪಟ್ಟವರು. ಹೇಗೆ ಆರಿಸಲ್ಪಟ್ಟಿದ್ದೇವೆ? ತನ್ನ ಸಂಕಲ್ಪದ ಮೇರೆಗೆ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರಿಂದ ಆರಿಸಲ್ಪಡುವುದಕ್ಕೆ ನಮ್ಮ ಜ್ಞಾನ, ನಮ್ಮ ವಿವೇಕ, ನಮ್ಮ ತಿಳುವಳಿಕೆ, ನಮ್ಮ ಸಂಪನ್ಮೂಲಗಳು, ನಾವು ಮಾಡುವ ಪುಣ್ಯ ಕಾರ್ಯಗಳು, ನಾವು ತೋರುವ ಭಕ್ತಿಯೋ ಯಾವುದೂ ಅಲ್ಲ ಪ್ರಿಯರೇ. ಒಂದು ವೇಳೆ
ನಾವಿವತ್ತು ಕರ್ತನಿಂದ ಆರಿಸಲ್ಪಟ್ಟವರೇ ಆಗಿದ್ದರೆ ಅದಕ್ಕೆ ಕಾರಣ ಏನ್ ಗೊತ್ತಾ? ದೇವರ ಸಂಕಲ್ಪ. ನಥಿಂಗ್ ಎಲ್ಸ್, ಓನ್ಲಿ ದ ಪರ್ಪಸ್ ಆಫ್ ಗಾಡ್, ಓನ್ಲಿ ದ ಪ್ಲಾನ್ ಆಫ್ ಗಾಡ್, ಓನ್ಲಿ ದ ವಿಲ್ ಆಫ್ ಗಾಡ್, ನಥಿಂಗ್ ಎಲ್ಸ್. ನನ್ನ ಪ್ರಿಯರೇ, ಅನೇಕರು ಹೊಗಳಿಕೊಳ್ಳುತ್ತಾರೆ, ನಾನು ಯಾರು ಗೊತ್ತಾ? ನಾನು ಹೆಂಗೆ ಮಾತಾಡ್ತೀನಿ ಗೊತ್ತಾ? ನಾನು ಹೇಗೆ, ನಾನು ಏನು? ಅನೇಕರು ಹೇಳ್ತಾರೆ. ಏನು ಇಲ್ಲ ಪ್ರಿಯರೇ, ನಾನು, ನನ್ನದು, ನಮ್ಮದು, ನನ್ನ ಜ್ಞಾನ, ನನ್ನ ವಿವೇಕ ಹೊಗಳಿಕೊಳ್ಳುವುದಕ್ಕೆ ಏನು ಇಲ್ಲ. ದೇವರ ಸಂಕಲ್ಪದ ಮೇರೆಗೆ ನಮ್ಮನ್ನ ಆರಿಸಿಕೊಂಡಿದ್ದಾನೆ. In relation to mankind, to preach the goodness of Christ. Then, how did God choose us? How? According to His plan, purpose, and will. Then what is my part? My part was accomplished by accepting Christ as my personal savior. ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕರನ್ನಾಗಿ ಅಂಗೀಕಾರ ಮಾಡಿಕೊಂಡು ಪಾಪ ಪರಿಹಾರ ಹೊಂದಿ ದೇವರ ಮಗನಾದಾಗ ನನ್ನ ಒಂದು ಪಾತ್ರ ಅಲ್ಲಿಗೆ ಮುಗೀತು. ಆಗ ನಾನು ಗ್ರಹಿಸಿಕೊಳ್ತೇನೆ, ನಾನು ದೇವರಿಂದ ಆರಿಸಲ್ಪಟ್ಟವನೆಂಬುದಾಗಿ. ಈ ಲೋಕದಲ್ಲಿ ಜನರಿಂದ ಆರಿಸಲ್ಪಟ್ಟಂತ ಜನಪ್ರತಿನಿಧಿಗಳು ನಂಬಿಗಸ್ತರಾಗಿ ಜೀವಿಸ್ತಾರೋ ಇಲ್ಲವೋ, ನಾನು ಮತ್ತೆ ನೀವು ನಮ್ಮ ಕರ್ತನಿಗೆ ನಂಬಿಗಸ್ತರಾಗಿ ಜೀವಿಸಬೇಕು. ಆದ್ದರಿಂದ ಪೇತ್ರನು ಆ ವಿಶ್ವಾಸಿಗಳಿಗೆ ಪ್ರೋತ್ಸಾಹ ಕೊಡುವ ಹಾಗೆ ಇವತ್ತು ನಮಗೂ ಕೂಡ ಪ್ರೋತ್ಸಾಹ ಕೊಡುತ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ನಾವು ದೇವರಿಂದ ಆರಿಸಲ್ಪಟ್ಟವರು. ಯಾಕೆ ಮತ್ತು ಹೇಗೆ ಎಂಬುದಾಗಿ ನೋಡಿದ್ದೇವೆ. ಕರ್ತನ ಚಿತ್ತವಾದರೆ ಮುಂದಿನ ವಾರ ಈ ವಿಷಯದಲ್ಲಿ ಇನ್ನು ಹೆಚ್ಚಾಗಿ ನಾವು ಧ್ಯಾನ ಮಾಡೋಣ. ಕರ್ತನು ತಾನೇ ತನ್ನ ಕೃಪೆಯಿಂದ ನಮ್ಮೆಲ್ಲರನ್ನ ಆತನು ನಡೆಸಿ ನಮ್ಮನ್ನ ಆತನು ತಾನೇ ತನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲಿ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್.